ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಶ್ರೇಯನ ಹುಟ್ಟು ಹಬ್ಬ. ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಅವಳಿಗೆ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಟೈಮು. ಸೊ ಈಗ ಹಾಕಿರೋಂಥ ಡ್ರೆಸ್ ಬಂದು ನಾನು ಇವಳ್ದು ಹೋದ ವರ್ಷದ ಬರ್ಡೇ ಡ್ರೆಸ್ ಇದು. ಅದಾದಮೇಲೆ ಒಂದು ಸಲನೂ ನಾನು ಹಾಕಿರಲಿಲ್ಲ. ಸೊ ಸಂಜೆ ಕೇಕ್ ಕಟ್ಟಿಂಗ್ ಇರೋದ್ರಿಂದ ಈಗ ಸ್ಕೂಲಿಗೆ ಅದೇ ಬಟ್ಟೆನೇ ಹಾಕಳಿಸೋಣ, ಲಾಸ್ಟ್ ಇಯರ್ ಬರ್ಡೇ ಡ್ರೆಸ್ ಅಂದ್ಬಿಟ್ಟು ಅದನ್ನೇ ಹಾಕಳಿಸ್ತಾ ಇದ್ದೀನಿ. ಸೊ ಇವಾಗ ಅವಳು ಸ್ಕೂಲ್ಗೆ ಹೊರಟಿದ್ದಾಳೆ. ನಾನು ಕೂಡ ಅವಳ ಜೊತೆಗೆ ಹೋಗ್ತಾ ಇದ್ದೀನಿ ಬಿಟ್ಟು ಬರೋಣ ಅಂತ. ಸ್ಕೂಲಲ್ಲಿ ಈಗ ಸ್ವಲ್ಪ ಲೇಟ್ ಆಗಿದೆ, ಸ್ವಲ್ಪ ರೆಡಿ ಮಾಡಿ ಕಳಿಸೋಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಸೊ ಹೇಗೆ ಕಾಣ್ತಿದ್ದಾಳೆ ಈ ಡ್ರೆಸ್ಸಲ್ಲಿ? ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಸೊ ಇವಾಗ ಹೋಗಿ ಸ್ಕೂಲ್ಗೆ ಬಿಟ್ಟು ಬರ್ತೀನಿ. ಸೊ ಅವಳು ಹೇಳ್ತಾ ಇದ್ಲು, ಮಮ್ಮಿ ನೀನು ಬಾ ಜೊತೆಗೆ ಸ್ಕೂಲ್ಗೆ, ನಂಗೆ ಬಿಟ್ಬಿಟ್ಟು ಬಾ, ಲೇಟ್ ಆಗಿದೆ, ಮ್ಯಾಮ್ ಬೈತಾರೆ ಅಂತ ಹಿಂಗೆಲ್ಲ ಹೇಳ್ತಾ ಇದ್ಲು. ಏನೂ ಬೈಯೋದಿಲ್ಲ, ಇವತ್ತು ನಿನ್ನ ಬರ್ಡೇ ಇದೆ, ಯಾರೂ ಏನೂ ಬೈಯೋದಿಲ್ಲ, ಎಲ್ಲರೂ ನಿನಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾರೆ, ನೀನು ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕಂತ ಎಲ್ಲ ಹೇಳಿ ಕಳಿಸ್ತಾ ಇದ್ದೀನಿ. ಸೊ ಅವಳು ಸ್ಕೂಲಿಗೆ ಸೇರ್ಕೊಂಡ್ಮೇಲೆ ಇದು ಅವಳು ಫಸ್ಟ್ ಬರ್ಡೇ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾ ಇರೋದು. ಸೊ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಚಾಕ್ಲೇಟ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಸಂಜೆ ಮೇಲೆ ಸಣ್ಣದಾಗಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಇವಾಗ ಸ್ಕೂಲ್ಗೆ ಬಂದಳು. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗೋಗಿದೆ, ಎಲ್ಲ ಮಕ್ಕಳಿಗೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಹಾಗೆ ಬಿಟ್ಟು ಬರೋಣ, ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಂಬರೋಣ ಅಂದ್ಬಿಟ್ಟು ಪರ್ಮಿಷನ್ ಕೇಳಿ ಹೋಗ್ತಾ ಇದ್ದೀನಿ ನಾನು ಕೂಡ. ಸೊ ಇದು ಅವಳು ಸ್ಕೂಲಲ್ಲಿ ಫಸ್ಟ್ ಸೆಲೆಬ್ರೇಟ್ ಮಾಡ್ಕೊತಿರೋದ್ರಿಂದ ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾಳೆ, ಹೇಗೆ ಅದನ್ನು ನೋಡ್ತಾಳೆ, ಖುಷಿ ಆಗುತ್ತಾ ಅಥವಾ ಅವಳಿಗೆ ಭಯ ಆಗುತ್ತಾ, ಫಸ್ಟ್ ಟೈಮ್ ಅಲ್ವಾ ಈ ರೀತಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇರೋದು. ಸೊ ನೋಡೋಣ, ಜೊತೆಗೆ ಹೋಗೋಣ ಅಂದ್ಬಿಟ್ಟು ನಾನು ಕೂಡ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಟೀಚರ್ಸ್ ಎಲ್ಲ ಅವಳಿಗೆ ವಿಶ್ ಮಾಡ್ತಾಯಿದ್ರು. ಅದಾದಮೇಲೆ ಅವಳನ್ನ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾರೆ. ಕ್ಲಾಸಿಗೆ ಕರ್ಕೊಂಡು ಹೋಗಿದ ತಕ್ಷಣ ಎಲ್ಲರೂ ಅವಳಿಗೆ ಹ್ಯಾಪಿ ಬರ್ಡೇ ಅಂತ ಹೇಳೋದು ನೋಡಿ ಫುಲ್ ಖುಷಿ ಆಗೋಯ್ತು. ಟೀಚರ್ಸ್ ಎಲ್ಲ ಅವಳು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವತ್ತು. ಸೊ ಈ ರೀತಿ ಎಲ್ಲ ಸ್ಕೂಲಲ್ಲಿ ಹೋಗಿದ ತಕ್ಷಣ ಎಲ್ಲ ಮಕ್ಕಳು ಕೂಡ ವಿಶ್ ಮಾಡಿದ್ರು ಅವಳಿಗೆ. ಸೊ ಈ ಥರ ನಮಗೂ ಕೂಡ, ನಾವು ಚಿಕ್ಕವರಿರುವಾಗ ನಮಗೂ ಕೂಡ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗ್ತಿತ್ತು. ಚಾಕ್ಲೇಟ್ಸ್ ತೊಗೊಂಡೋಗೋದು, ಎಲ್ಲರಿಗೂ ಚಾಕ್ಲೇಟ್ಸ್ ಹಂಚೋದು, ಚೆನ್ನಾಗಿ ರೆಡಿಯಾಗಿ ಹೋಗೋದು, ಈ ರೀತಿ ಎಲ್ಲ ನಮಗೂ ಕೂಡ ಸ್ಕೂಲ್ ಟೈಮಲ್ಲಿ ತುಂಬ ಇಷ್ಟ ಆಗ್ತಿತ್ತು. ಕಾಲೇಜ್ ಟೈಮಲ್ಲಿ ಅಷ್ಟಕ್ಕಷ್ಟೇ. ಸ್ಕೂಲ್ ಟೈಮಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೆ ತುಂಬ ಒಂಥರ 2-3 ಡೇಸಿಂದ ವೆಯ್ಟ್ ಮಾಡ್ತಾ ಇದ್ದೆ ನಾನಂತೂ. ಸ್ಕೂಲ್ ಟೈಮಲ್ಲಿ ತುಂಬ ಒಂಥರ ಅದೊಂದು ಮೆಮೊರೇಬಲ್ಲು. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಯಿತು. ಸೊ ಅರ್ಧ ಡೆಕೋರೇಷನ್ ಮುಗ್ದಿದೆ. ಸೊ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು. ಸೊ ಇವಾಗ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀವಿ. ಬೀಟ್ರೋಟ್ ಪಲ್ಯ ಮಾಡಿದ್ದೆ, ಚಪಾತಿ. ಸೊ ಇದು ಬಂದು ಲಾಸ್ಟ್ ಇಯರ್ ಬರ್ಡೇ ಡ್ರೆಸ್ಸು ನಮ್ಮ ಶ್ರೇಯಂದು. ಸೊ ಅದನ್ನೇ ಸ್ಕೂಲ್ಗೆ ಅಂದ್ಬಿಟ್ಟು ಹಾಕಿ ಕಳಿಸಿದ್ದೆ. ಈ ಸರ್ತಿ ತಂದಿರೋಂಥ ಬರ್ಡೇ ಡ್ರೆಸ್ನ ರಾತ್ರಿ ಫಂಕ್ಷನ್ಗೆ ಹಾಕೋಣ ಅಂತ, ಅದನ್ನು ಸಂಜೆ ಮೇಲೆ ಹಾಕಬೇಕು ಡ್ರೆಸ್ಸು. ಇವಾಗ ಸುಮ್ಮನೆ ಸಿಂಪಲಾಗಿ ಇಷ್ಟು ಮಾಡಿದ್ದೀನಿ. ಇನ್ನು ಈ ಕಡೆ ಎಲ್ಲ ಬಲೂನ್ಸ್ ಎಲ್ಲ ಹಾಕಬೇಕು, ಇನ್ನೂ ಮಾಡಬೇಕು. ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು ನನಗೆ ಟೈಮು. ನನ್ನ ಫ್ರೆಂಡ್ ಒಬ್ಬರು ಬರ್ತೀನಿ ಅಂದಿದ್ದಾರೆ ಹೆಲ್ಪ್ ಮಾಡೋದಕ್ಕೆ. ಅವರು ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ, ಬಂದಿದ ತಕ್ಷಣ ಬರ್ತೀನಿ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಸೊ ಬಂದಿರೋರಿಗೆ ತಿನ್ನೋದಕ್ಕೆ ಅಂತ ಇದನ್ನು ಮಾಡ್ತಾಯಿದ್ದೀನಿ, ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಸೊ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸಂಜೆ ಆಗ್ತಾ ಬಂತು. ಸೊ ಪುಳಿಯೋಗರೆಗೆ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸೆಟ್ ಪುಳಿಯೋಗರೆನ ಮಾಡೋದಕ್ಕೆ ಅನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಪುಳಿಯೋಗರೆಗೆ ಗೊಜ್ಜಿಗೆ ಪೌಡ್ರ್ ಹಾಕ್ತೀನಲ್ವ, ಅದಕ್ಕೆ ಮೇಲೆ ಸ್ವಲ್ಪ ಹುಣಸೆ ಹುಳಿ ಬಿಟ್ಟರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಸೇಮ್ ದೇವಸ್ಥಾನದಲ್ಲಿ ಸಿಗುತ್ತೆ ಅಲ್ವಾ, ಆ ಥರ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಹುಣಸೆಹಣ್ಣ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, 3 ಪ್ಯಾಕೆಟು ಪುಳಿಯೋಗರೆ. ಮತ್ತು ಇಲ್ಲಿ ಇನ್ನೊಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ, ಅದು ಸಾಕಾಗೋದಿಲ್ಲ ಅಂದ್ಬಿಟ್ಟು ಇನ್ನೊಂದು ಫಸ್ಟ್ ಇದರಲ್ಲಿ ಒಂದು ಸೆಟ್ ಮಾಡಿ ತೆಗ್ದಿದ್ದೀನಿ, ಮತ್ತು ಇನ್ನೊಂದು ಸರ್ತಿ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಇದು ಅನ್ನ ಆದಮೇಲೆ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿಕೊಂಡು ಕಲಸಿಟ್ಬಿಟ್ಟು ಆಮೇಲೆ ನಾನು ರೆಡಿ ಆಗಬೇಕು. 6:30 7 ಗಂಟೆಗೆಲ್ಲ ಎಲ್ಲರಿಗೂ ಬರೋದಕ್ಕೆ ಹೇಳಿದ್ದೀನಿ.
ಫುಲ್ ಬೆಳಗ್ಗೆಯಿಂದ ಬ್ಯುಸಿ, ಒಂಚೂರು ಟೈಮೇ ಇಲ್ಲ ನನಗೆ ವೀಡಿಯೋ ಮಾಡೋದಕ್ಕೂ ಕೂಡ. ಸೊ ಆದಷ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಪುಳಿಯೋಗರೆ ಮಾಡೋದಕ್ಕೆ ಕಡಲೆಕಾಯಿ ಎಣ್ಣೆನ ತರಿಸಿದ್ದೀನಿ. ಪುಳಿಯೋಗರೆ ಮಾಡುವಾಗ ಕಡಲೆಕಾಯಿ ಎಣ್ಣೆನ ಬಳಸಿದ್ರೆ ತುಂಬ ಟೇಸ್ಟಿಯಾಗಿ ಒಳ್ಳೆ ಘಮ ಕೊಡುತ್ತೆ ಅಂತ ನಮ್ಮಮ್ಮ ಅಂದರು. ಕಡಲೆಕಾಯಿ ಎಣ್ಣೆ ತರಿಸ್ಬಿಟ್ಟು ಹಾಕು, ತುಂಬ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿರುತ್ತೆ ಅಂತ. ಸೊ ಅದಕ್ಕೆ ಕಡಲೆಕಾಯಿ ಎಣ್ಣೆಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಬಾಣಲೆನ ಇಟ್ಕೊಂಡಿದ್ದೀನಿ. ಸೊ ನಾನು ಕಂಪ್ಲೀಟಾಗಿ ಪ್ರತಿಯೊಂದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ನನಗೂ ಕೂಡ ಮುಂದೆ ಮೆಮೊರೇಬಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನಗೆ ಒಬ್ಬಳೇ ಎಲ್ಲನೂ ನಿಭಾಯಿಸಬೇಕಾಗಿರೋದ್ರಿಂದ ನನಗೆ ಸರಿಯಾಗಿ ಏನೂ ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸರಿಯಾಗಿ. ನಾನು ಪುಳಿಯೋಗರೆ ಮಾಡೋದು, ಅದು ಗೊಜ್ಜು ಮಾಡೋದು, ಇದೆಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ವೀಡಿಯೋ ಮಾಡ್ಕೊಂಡು ಇಟ್ಕೋಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಆಗಲೇ ಇಲ್ಲ. ಸೊ ಅದಾದಮೇಲೆ ಸಂಜೆ ಆಗೇ ಹೋಯ್ತು. ಗಡಿಬಿಡಿನೆಲ್ಲ ಹಾಗೆ ನಾನು ಕೂಡ ರೆಡಿ ಆದೆ, ನಮ್ಮ ಶ್ರೇಯಂಗೆ ರೆಡಿ ಮಾಡಿದೆ. ಸೊ ಅಷ್ಟರಲ್ಲಿ ಎಲ್ಲರೂ ಬಂದರು. 7:30 7:45 ಬರ್ಡೇ ಸ್ಟಾರ್ಟ್ ಆಯಿತು. ಸೊ ನಮ್ಮ ಶ್ರೇಯನು ಕೂಡ ರೆಡಿಯಾಗಿ ಕೂತಿದ್ದಾಳೆ. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಹೇಗೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಅವಳ ಫ್ರೆಂಡ್ಸ್ ಎಲ್ಲ ಬಂದರು, ಅವಳ ಕ್ಲಾಸ್ಮೇಟ್ಸ್ ಎಲ್ಲ ಬಂದು ಅವಳಿಗೆ ಗಿಫ್ಟ್ ಎಲ್ಲ ಕೊಟ್ಟರು. ತುಂಬ ಅಂದರೆ ತುಂಬ ಖುಷಿ ಆಯಿತು ಅವಳಿಗೂ ಕೂಡ. ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ಮಮ್ಮಿ ನಂಗೆ ಬರ್ಡೇ ಹಿಂಗೆ ಸೆಲೆಬ್ರೇಟ್ ಮಾಡಬೇಕು ಅಂದರೆ. ಬೇರೆ ಯಾರ್ದಾರು ಅವಳ ಫ್ರೆಂಡ್ ಬರ್ಡೇಗೆ ಹೋಗುವಾಗ ಅದನ್ನು ನೋಡಿಬಿಟ್ಟು ಹೇಳ್ತಾ ಇದ್ಲು. ಸೊ ಅವಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ. ಇನ್ನೊಂದು ಸ್ವಲ್ಪ ಜನ ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅವಳು ಕೇಕ್ ನೋಡ್ಕೊಂಡು ಯಾವಾಗ ಕಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಕೂತಿದ್ಲು. ಸ್ವಲ್ಪ ಜನ ಬಂದಿದ್ರು, ಇನ್ನೊಂದು ಸ್ವಲ್ಪ ಜನ ಬರಬೇಕಾಗಿತ್ತು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇನ್ನು. ಸೊ ಅದಾದಮೇಲೆ ಎಲ್ಲರೂ ಬಂದಮೇಲೆ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ಈ ಕಡೆ ಪದ್ಧತಿ ಹೇಗೆ ಅಂದರೆ, ಬರ್ಡೇ ಇರೋವಾಗ ಒಂದು ಹಾರ ಹಾಕಿ, ಅಂದರೆ ಒಂದು ಸೆಲೆಬ್ರೇಷನ್ ಈ ಥರದೊಂದು 100 ವರ್ಷ ಚೆನ್ನಾಗಿರು ಅಂತ ಹಿಂಗೆ ಹಾರೈಸಿ ಈ ರೀತಿ ಆರತಿ ಮಾಡಿ, ಕುಂಕುಮ ಇಟ್ಟು ಆರತಿ ಮಾಡಿ ಸಿಹಿ ತಿನ್ನಿಸಿ ಅದಾದಮೇಲೆ ಕೇಕೆಲ್ಲ ಕಟಿಂಗ್ ಮಾಡ್ತಾರೆ. ಸೊ ಅದೇ ರೀತಿಯೇ ನಮ್ಮ ಶ್ರೇಯಂಗೂ ಕೂಡ ಮಾಡ್ತಾಯಿದ್ವಿ. ತುಂಬ ಜನ ಬಂದಿದ್ದರು. ನಾನು ಯಾರ್ಯಾರಿಗೆಲ್ಲ ಕರೆದಿದ್ದೆ ಅವರೆಲ್ಲ ಬಂದಿದ್ದರು. ಸುಮಾರು ಒಂದು 20-25 ಮೆಂಬರ್ಸ್ ಬಂದಿದ್ದರು. ತುಂಬ ಚೆನ್ನಾಗಾಯಿತು ಅವಳ ಬರ್ಡೇ, ಎಲ್ಲ ಚೆನ್ನಾಗಾಯಿತು ಅಂತ ಹೇಳಿಬಿಟ್ಟು ಹೋದರು. ಬಟ್ ನಾನು ಒಬ್ಬಳೇ ಎಲ್ಲನೂ ಮೇಂಟೈನ್ ಮಾಡಿ ಎಲ್ಲ ನಿಭಾಯಿಸೋಷ್ಟರಲ್ಲಿ ನನಗೆ ಸರಿಯಾಗಿ ಏನೂ ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಈ ರೀತಿ ಬರ್ಡೇ ಸೆಲೆಬ್ರೇಟ್ ಆಯಿತು ನಮ್ಮ ಶ್ರೇಯಿಂದ. ಅವಳು ಕೂಡ ತುಂಬ ಖುಷಿ ಪಟ್ಲು, ಮಮ್ಮಿ ಚೆನ್ನಾಗಾಗಿದೆ ಅಂತ. ಮತ್ತು ತುಂಬ ಜನ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ತುಂಬ ಜನ ಬಂದರು. ನನ್ನ ಅಕ್ಕಪಕ್ಕ ನಾನು ಯಾರಿಗೆಲ್ಲ ಕರೆದಿದ್ದೆ ಅವರೆಲ್ಲ ಬಂದು ನಮ್ಮ ಶ್ರೇಯಂಗೆ ಆಶೀರ್ವಾದ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡಿ ಹೋದರು. ತುಂಬ ಜಾಸ್ತಿ ಬಂದಿದ್ದು ಅವಳ ಫ್ರೆಂಡ್ಸ್, ತುಂಬ ಜನ ಬಂದಿದ್ದರು. ಅವಳು ಕೂಡ ತುಂಬ ಜನದ್ದು ಅವಳ ಫ್ರೆಂಡ್ ಬರ್ಡೇಗೆಲ್ಲ ಹೋಗ್ತಿರ್ತಾಳೆ. ಸೊ ಆವಾಗ ಅವ್ರದ್ದೆಲ್ಲ ಬರ್ಡೇ ಸೆಲೆಬ್ರೇಷನ್ ಎಲ್ಲ ನೋಡ್ತಾಳೆ ಅಲ್ವಾ, ಅದನ್ನು ಬಂದು ಮನೇಲಿ ಹೇಳ್ತಾ ಇರ್ತಾಳೆ, ಮಮ್ಮಿ ನಂಗೆ ಹಿಂಗೆ ಸೆಲೆಬ್ರೇಟ್ ಮಾಡು, ನನಗೂ ಯಾರ್ದಾದ್ರು ಬರ್ಡೇ ಸೆಲೆಬ್ರೇಷನ್ಗೆ ಹೋದಾಗ ಮಮ್ಮಿ ನನಗೂ ಕೂಡ ನೀನು ಇದೇ ರೀತಿ ಮಾಡಬೇಕು, ನನಗೆ ಈ ಥರ ಕೇಕ್ ತರಬೇಕು, ಈ ರೀತಿ ಡೆಕೋರೇಷನ್ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಸೊ ಅದೇ ರೀತಿಯೇ ಸೆಲೆಬ್ರೇಷನ್ ಮಾಡಿದ್ವಿ. ಸಿಂಪಲ್ಲಾಗಾದರೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ನನಗೆ ಅಷ್ಟಾಗಿ ಪ್ರತಿ ವರ್ಷವೂ ಈ ಥರ ಮಾಡೋದಕ್ಕೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಫಸ್ಟ್ ಇಯರ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಶ್ರೇಯನ್ ಬರ್ಡೇನ. ಸೊ ಅದಾದಮೇಲೆ ಸೆಕೆಂಡ್, ಥರ್ಡ್, ಫೋರ್ತು ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಕೇಕ್ ತಂದು ಕಟ್ ಮಾಡಬೇಕು ಅನ್ನೋ ಒಂದು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಬಟ್ ನಮ್ಮ ಶ್ರೇಯ ನನ್ನ ಸೆಕೆಂಡ್ ಇಯರ್ ಬರ್ಡೇ ಮತ್ತು ಥರ್ಡ್ ಇಯರ್ ಬರ್ಡೇ ನನ್ನ ಹಸ್ಬೆಂಡೇ ಇಲ್ಲ ಮಾಡೋಣ ಚೆನ್ನಾಗಿ ಎಲ್ಲರನ್ನೂ ಕರೆದು ಸಿಂಪಲ್ಲಾಗಾದ್ರೂ ಅಕ್ಕಪಕ್ಕದ ಮನೆಯವ್ರನ್ನ ಕರೆದ್ಬಿಟ್ಟು ಮಾಡೋಣ ಅಂತ ಮಾಡಿದ್ವಿ. ಬಟ್ ಈ ವರ್ಷ ನನಗೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಕೇಕ್ ತಂದು ಕಟ್ ಮಾಡೋ ಅಂಥದ್ದಿತ್ತು. ಆದರೆ ನಮ್ಮ ಶ್ರೇಯ ತುಂಬ ದಿನದಿಂದ ಕೇಳ್ತಾ ಇದ್ಲು, ನನ್ನ ಬರ್ಡೇನೂ ಕೂಡ ಇದೇ ರೀತಿ ಮಾಡಿ ಅಂತ. ಸೊ ಹಾಗೆ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಕೂಡ ಊಟ ಮಾಡಿ ಹೋದರು. ಸೊ ಪುಳಿಯೋಗರೆ ಮತ್ತು ಜಿಲೇಬಿ ತರಿಸಿದ್ವಿ, ಜಿಲೇಬಿ ಮತ್ತು ಕೇಕು ಎಲ್ಲರೂ. ಫ್ರೆಂಡ್ಸ್, ಇದು ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವತ್ತು ಅವಳ ಬರ್ಡೇ ದಿನ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು, ಮತ್ತು ನಂಗೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಮತ್ತು ಸರಿಯಾಗಿ ನನಗೆ ವಿಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅವತ್ತು. ಫುಲ್ ನಾನು ಒಬ್ಬಳೇ ಇಲ್ಲಿ ಓಡಾಡೋದ್ರಿಂದ ನನಗೆ ಏನು ಸರಿಯಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಶ್ರೇಯನ್ ಬರ್ಡೇಗೆ ನನ್ನ ಕಡೆಯಿಂದ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ಮಮ್ಮಿ ನನಗೆ ಜೂಲಾ ಬೇಕು, ಸ್ವಿಂಗ್ ಚೇರ್ ಬರುತ್ತೆ ಅಲ್ವಾ, ನಂಗೆ ಅದು ಬೇಕು, ನಂಗೆ ಅದೊಂದು ಬೇಕು ಅಂದರೆ ಯಾರ್ದೋ ಮನೇಲಿ ನೋಡಿದ್ಲು.
ಅದನ್ನು ನೋಡಿದಾಗಿಂದ ನಂಗೆ ಆ ಥರದ್ದೊಂದು ಬೇಕು ಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ಲು. ಸೊ ಈ ಸರ್ತಿ ಬರ್ತಡೇಗೆ ಅದನ್ನೇ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ನಾನು. ಈ ಥರ ಅಂತ ನಮ್ಮಮ್ಮಂಗೆ ಹೇಳಿದೆ ನಾನು, ಈ ಥರ ಕೇಳ್ತಾ ಇದ್ದಾಳೆ, ಈ ಸಲ ಬರ್ಡೇಗೆ ಅದನ್ನೇ ಇಸ್ಕೊಡ್ತೀನಿ ಅಂತ. ನಮ್ಮಮ್ಮ ಅಂದರು ಬೇಡ, ಅದು ನಾನೇ ಇಸ್ಕೊಡ್ತೀನಿ, ನೀನು ಬೇಕಾದರೆ ಬೇರೆ ಏನಾದರೂ ತಗೋ ಅಂತ ಹೇಳಿದ್ರು. ಸೊ ಅವರು ಅಮೌಂಟ್ ಹಾಕಿದ್ರದು ತಗೋ ಅಂತ. ಸೊ ನಾನು ಯೋಚನೆ ಮಾಡ್ತಿದ್ದೆ ಏನು ತೊಗೋಬೇಕು ಅಥವಾ ಏನು ಕೊಡ್ಸೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳು ಮಮ್ಮಿ ನಂಗೊಂದು ಹೌಸ್ ಟೆಂಟ್ ಬೇಕು ಅಂತ ಕೇಳಿದ್ಲು. ಸೊ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ಅವಳು ಬರ್ಡೇ ದಿನ ಬರಲಿಲ್ಲ ಅದು. ಸೊ ಇವತ್ತು ತಪ್ಪಿದ್ರೆ ನಾಳೆ ಇನ್ನು 2 ದಿನದಲ್ಲಿ ಬರುತ್ತೆ. ಸೊ ಬಂದರೆ ಅದನ್ನು ಕೂಡ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ದಿನದಿಂದ ಕೇಳ್ತಾ ಇದ್ಲು, ಸುಮಾರು 1 ವರ್ಷದಿಂದ ನಾನು ತೊಗೋಬೇಕಂತ ಅಂದ್ಕೊತಿದ್ದೆ, ತೊಗೊಳೋದಕ್ಕೆ ಆಗಿರಲಿಲ್ಲ. ಬಟ್ ಇವಾಗ ಅವಳ ಬರ್ಡೇಗೆ ಒಂದು ಟೈಮ್ ಅಂತ ಬಂತು, ಅವಳ ಬರ್ಡೇಗೆ ತೆಗೆದುಕೊಡೋಣ, ಅದು ಒಂದು ಮೆಮೊರೇಬಲ್ ಆಗಿರುತ್ತೆ, ಅವಳ ಬರ್ಡೇಗೆ ಇಸ್ಕೊಟ್ಟೆ ಅಂತ ಅಂದ್ಕೊಂಡು ಆರ್ಡರ್ ಮಾಡಿದೆ. ಬಟ್ ಇನ್ನೊಂದು 2 ಡೇಸ್ ಮುಂಚೆ ನಾನು ಆರ್ಡ್ರ್ ಮಾಡಬೇಕಿತ್ತು, ಸ್ವಲ್ಪ ಲೇಟಾಗಿ ಆರ್ಡ್ರ್ ಮಾಡಿದೆ. ಕರೆಕ್ಟಾಗಿ ಅವಳ ಬರ್ಡೇಗೆ ಬಂದಿರೋದು ನಾನು ಕರೆಕ್ಟ್ ಇನ್ನೊಂದು 2 ದಿನ ಮುಂಚೆನೇ ಆರ್ಡರ್ ಮಾಡಿದರೆ ಕರೆಕ್ಟಾಗಿ ಅವಳ ಬರ್ಡೇ ದಿನ ಬರ್ತಿತ್ತು. ಇವಾಗ ಒಂದು 2 ದಿನ ಲೇಟಾಗಿ ಬರ್ತಾ ಇದೆ. ಸೊ ಇವತ್ತು ಒಂದು ಪ್ರಾಡಕ್ಟ್ ಬರುತ್ತೆ, ನಾಳೆ ಒಂದು ಪ್ರಾಡಕ್ಟ್ ಬರುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗಿದೆ ಅಂತ. ಫ್ರೆಂಡ್ಸ್, ಜೂಲಾ ಬಂತು. ಅದು ಬರೋದೇ ತಡ ನಮ್ಮ ಶ್ರೇನ್ ಖುಷಿ. ನಾನು ಹಾಕಿದ್ದೀನಿ ವಿಡಿಯೋ ನೋಡಿ, ಹಾಂ ಜೂಲಾ ಬಂತು ಮಮ್ಮಿ, ಜೂಲಾ ಬಂತು, ಅಷ್ಟು ಖುಷಿ ಆಗೋದ್ಲು ಜೂಲಾ ನೋಡಿಬಿಟ್ಟು. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕುತ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ಲು. ಅದಾದಮೇಲೆ ಅದನ್ನು ಬಿಟ್ಟು ಇಳಿತಾನೆ ಇರಲಿಲ್ಲ, ಅದರಲ್ಲೇ ಮಲ್ಕೊಳ್ಳೋದು, ಅದರಲ್ಲೇ ಊಟ ಮಾಡೋದು. ಸೊ ಫುಲ್ಲು ಅದನ್ನು ಬಿಟ್ಟು ಜೂಲಾ ಬಿಟ್ಟು ಇಳಿತಾನೆ ಇರಲಿಲ್ಲ ಅವಳು. ಸೊ ತುಂಬ ಖುಷಿ ಆಯಿತು, ನನಗೂ ಕೂಡ ತುಂಬ ಖುಷಿ ಆಯಿತು ನೋಡಿ. ಅದರಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ ಟಿ ವಿ ನೋಡ್ತಾ. ದಿಂಬು ಕೂಡ ತಂದಿಟ್ಕೊಂಡ್ಬಿಟ್ಟಿದ್ಲು, ದಿಂಬು ಬೆಡ್ಶೀಟ್ ಎಲ್ಲ ತಂದಿಟ್ಕೊಂಡ್ಬಿಟ್ಟಿದ್ಲು. ನಾನು ಇಲ್ಲೇ ಮಲ್ಕೋತೀನಿ ಮಮ್ಮಿ, ನನಗೆ ಇಲ್ಲೇ ಬೇಕು, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಊಟ ಕೊಡು, ನಾನು ಇಲ್ಲೇ ಊಟ ಮಾಡೋದು, ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಹಾಗೆ ಮಲ್ಕೊಂಡ್ಲು ರಾತ್ರಿ. ಸೊ ನೆಕ್ಸ್ಟ್ ಡೇ ಸ್ಕೂಲ್ಗೆ ರೆಡಿ ಆಗಿದ್ಲು. ಅದಾದಮೇಲೆ ಅವಳಿಗೆ ಟೆಂಟ್ ಹೌಸ್ನ ನಾನು ಆರ್ಡರ್ ಮಾಡಿದ್ದೆ. ಅದು ಬೆಳಗಿನ ಜಾವ ಅವಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬಂತು. ಸೊ ಅದನ್ನು ನನ್ನ ಹಸ್ಬೆಂಡ್ ತೆಗೆದು ನೋಡ್ತಾ ಇದ್ದಾರೆ, ಹೇಗಿದೆ ಕ್ವಾಲಿಟಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಬಟ್ ನಮ್ಮ ಶ್ರೇಯಂಗೆ ಸ್ಕೂಲ್ಗೆ ಹೋಗೋ ಮನಸ್ಸೇ ಹೊಂಟೋಯ್ತು. ನನಗೆ ಇದನ್ನು ಹೌಸ್ ರೆಡಿ ಮಾಡಿಕೊಡಿ, ನನ್ನ ಮನೆ ಒಳಗಡೆ ಇರ್ತೀನಿ, ನನ್ನ ಮನೆ ಬಂತು ಅಂತ ಮೇಲ್ಗಡೆ ಇವಳು ಫ್ರೆಂಡ್ ಇದ್ದಾಳೆ, ಇವಳು ಕ್ಲಾಸ್ಮೇಟು. ಸೊ ಅವಳಿಗೆಲ್ಲ ಕರೆದು ತೋರಿಸ್ತಾ ಇದ್ಲು ಅವಳು. ಸೊ ಆಲ್ರೆಡಿ ಸ್ಕೂಲ್ ಟೈಮ್ ಆಗೋಗಿದೆ, ಜಸ್ಟ್ ನೋಡ್ತಾ ಇದ್ರು ನನ್ನ ಹಸ್ಬೆಂಡ್ ಹೇಗಿದೆ ಏನು ಅಂತ. ಅದಾದಮೇಲೆ ನಾನು ಹೇಳ್ದೆ ಇಲ್ಲ ಸ್ಕೂಲ್ ಟೈಮ್ ಆಗಿದೆ, ಅದನ್ನು ನಾನು ಅವಳು ಸ್ಕೂಲಿಂದ ಬರೋಷ್ಟರಲ್ಲಿ ನಾನು ರೆಡಿ ಮಾಡಿಟ್ಟಿರ್ತೀನಿ, ನೀವು ಅವಳನ್ನ ಸ್ಕೂಲಿಗೆ ಬಿಟ್ಟು ಬನ್ನಿ ಅಂತ. ಸೊ ಜಸ್ಟ್ ಕ್ವಾಲಿಟಿ ಎಲ್ಲ ನೋಡಿದ್ರು, ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಮ್ಮ ಶ್ರೇಯಂಗೆ ಸ್ಕೂಲ್ಗೆ ಹೋಗೋಕ್ಕೆ ಮನಸ್ಸಿಲ್ಲ, ಅಷ್ಟು ಅವಳಿಗೆ ಇನ್ನೊಂದು ಗಿಫ್ಟ್ ಬಂತು, ನನ್ನ ಮನೆ ಬಂತು, ನಾನು ಇನ್ಮೇಲೆ ನನ್ನ ಮನೆ ಒಳಗಡೆ ಇರ್ತೀನಿ, ಈ ರೀತಿ ಎಲ್ಲ ಹೇಳ್ತಾ ಇದ್ಲು. ಸೊ ತುಂಬ ಅಂದರೆ ತುಂಬ ಖುಷಿಪಟ್ಲು. ಈ ಸರ್ತಿ ಅವಳ ಗಿಫ್ಟ್ ಎರಡೂ ಕೂಡ ತುಂಬ ಅವಳಿಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು, ನಮಗೂ ಕೂಡ ಇಷ್ಟ ಆಯಿತು. ಸೊ ಮಕ್ಕಳು ಇರೋ ಮನೆಯಲ್ಲಿ ಈ ರೀತಿ ಎಲ್ಲ ವಸ್ತುಗಳು ಮಕ್ಕಳಿಗೆ ಇಷ್ಟ ಆಗೋ ರೀತಿ ಇದ್ದರೆ ಅವರು ಕೂಡ ಮನೆಯಿಂದ ಅಂದರೆ ಮನೆಯಲ್ಲೇ ಚೆನ್ನಾಗಿ ಆಟ ಆಡ್ತಾರೆ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಭಯ ಆಗ್ತಾಯಿದೆ. ಸೊ ಆದಷ್ಟು ಹೊರಗಡೆ ನಾನು ಜಾಸ್ತಿ ಬಿಡಲ್ಲ, ಬಿಟ್ರೂ ಜೊತೇಲಿ ನಾನೇ ಅವಳ ಜೊತೆ ಇರ್ತೀನಿ ಹೊರಗಡೆ. ಅಕ್ಕಪಕ್ಕ ಯಾರೂ ಇಲ್ಲ, ಮುಂದೆ ಎಲ್ಲ ಫುಲ್ಲು ಹೊಲ ಥರ ಇದೆ ನಮ್ಮ ಮನೆ ಮುಂದೆ ಎಲ್ಲ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಅವಳಿಗೆ ಇಷ್ಟ ಬಂದಂಗೆ ಆಟ ಆಡ್ಕೊಂಡಿರ್ತಾಳೆ. ಸೊ ಈ ರೀತಿ ಎಲ್ಲ ವಸ್ತು ತಂದು ಕೊಟ್ರೆ ಅಂದ್ಬಿಟ್ಟು ಸೊ ತರಿಸಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.